ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ. ಗುರುವಾರ ಸ್ಪೆಷಲ್ ಏನಂದರೆ ಪೂಜೆ ಎಲ್ಲ ಆಗಿದೆ ನೋಡಿ. ಬೆಳಗ್ಗೆನೇ ಪೂಜೆ ಆಯಿತು, ಬೆಳಗ್ಗೆಯಿಂದ ಒಂದು 10 ಗಂಟೆ ಆಗಿದೆ. ಇವತ್ತು ಸಾಯಿಬಾಬಾ ಟೆಂಪಲ್ ಅಥವಾ ಹಾಗೆಯೇ ಜೊತೆಲೇ ಇದೆ 2 ಟೆಂಪಲ್, ರಾಘವೇಂದ್ರ ಟೆಂಪಲ್, 2 ರಾಯರ ದರ್ಶನ. ಮಿನಿ ಮಂತ್ರಾಲಯ ಅಂತೀವಲ್ಲ, ಅದು ನಮಗೆ ಇಲ್ಲಿ ಸಮೀಪ ಇದೆ, ನಮ್ಮ ಮನೆ ಹತ್ರನೇ ಇದೆ, ತುಂಬ ದೂರ ಇಲ್ಲ ನಮಗೆ, ಒಂದು ಹಾಫ್ ಆನ್ ಅವರ್ ಜರ್ನಿ. ಹಾಗಾಗಿ ಗುರುವಾರ ನಾನು ಅವ್ರ ದರ್ಶನ ಮಾಡ್ತೀನಿ ನೋಡಿ. ಮಂತ್ರಾಲಯದಿಂದ ತೊಗೊಂಬಂದಿರೋ ಫೋಟೋ, ರಾಯರು ಮಂತ್ರಾಲಯದಿಂದ ಬಂದಿದ್ದಾರೆ ನಮ್ಮ ಮನೆಗೆ. ನಾವು ಗುರುವಾರ ತಪ್ಪದೆ ಪೂಜೆ ಮಾಡ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಒಂದು ತಿಂಗಳಿಂದ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ, ಮಿನಿ ಮಂತ್ರಾಲಯಕ್ಕೆ. ಇವತ್ತು ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ ಜೊತೆಲಿ ಹೋಗ್ತೀವಿ. ನೀವು ಸಹ ನಮ್ಮ ಜೊತೆ ರಾಯರ ದರ್ಶನ ಮಾಡಿ ಬಂದು ವಿಡಿಯೋಲೇ ನೋಡಿ ದರ್ಶನ ಮಾಡಿ. ಹೋಗೋಣ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಪಿಕಪ್ ಮಾಡ್ಕೊಬೇಕೀಗ. ನೋಡಿ, ಈಗ ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆಗೆ. ಇನ್ನೂ ನೋಡಿ ರೆಡಿನೇ ಆಗಿಲ್ಲ ಅವಳು. ಪೂಜೆ ಮಾಡಿ ನಾನು ಬಂದಿದ್ದೀನಿ, ಇನ್ನೂ ಬಂದಿದ್ದಾಳೆ. ಆಯ್ ಹೇಳ್ತಾಳೆ, ಇನ್ನೂ ಮಾಡ್ತಿಲ್ಲ ಬೇಗ. ಅಕ್ಕ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಇನ್ನೂ ರೆಡಿ ಆಗಿಲ್ಲ. ನಾವಿನ್ನೂ ರಾಯರ ದರ್ಶನ ಮಾಡಬೇಕು. ಇವಳು ಪೂಜೆ ಮುಗ್ದಿಲ್ಲ, ಬೇಗ ನಾವೀಗ ಪೂಜೆ ಮುಗಿಸಿ ಕರ್ಕೊಂಡು ಹೋಗ್ತೀವಿ ಅವಳು. ಪೂಜೆ ಎಲ್ಲ ಆಗಿದೆ. ನನ್ನ ಫ್ರೆಂಡ್ ಮನೇಲಿ ನೋಡಿ ಈಗ ಪೂಜೆ ಮಾಡಿದ್ದಾರೆ. ರಾಯರ ಫೋಟೋ ಅವಳು ಇಟ್ಕೊಂಡು ಪೂಜೆ ಮಾಡ್ತಾಳೆ. ಗುರುವಾರ ಹೊತ್ತು ಟೆಂಪಲ್ಗೆ ನನ್ನ ಜೊತೆ ಬರ್ತಾ ಇರ್ತಾಳೆ ಅವಳು ಸಹ. ಪೂಜೆ ಮುಗಿಸೋದು ಈಗ ನಾವು ಟೆಂಪಲ್ಗೆ ಹೊರಡಬೇಕು. ಈಗ ನೋಡಿ ಹೊರಟ್ವಿ ಬಸ್ಸಲ್ಲಿ, ನೆಲಮಂಗಲದಿಂದ ಮಾದನಾಯಕನಹಳ್ಳಿ ಬಸ್ಸಲ್ಲಿ ನಾವು. ಮಾದನಾಯಕನಹಳ್ಳಿ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ. ಹೊರಟು ಟೆಂಪಲ್ ರೀಚ್ ಆದ್ವಿ. ತುಂಬ ರಶ್ ಇತ್ತು ಇವತ್ತು ಟೆಂಪಲಲ್ಲಿ. ಇವತ್ತು ರಾಘವೇಂದ್ರನ ಹುಟ್ಟುಹಬ್ಬ ಅಂತೆ, ಆರಾಧನೆ ನಡೀತಾ ಇತ್ತು. ತುಂಬ ರಶ್ ಇತ್ತು ಜನಗಳು. ದೀಪ ಹಚ್ಚುತ್ತಾರೆ ಇಲ್ಲಿ ಗುರುವಾರ ಹೊತ್ತು, ದಿನ ಹಚ್ಬೋದು ನಾವು. ಅದೇ ಈ ಜನಗಳಲ್ಲಿ ದೀಪ ಹಚ್ಚೋಕ್ಕಾಗಲಿಲ್ಲ, ತುಂಬ ಜನ ಇತ್ತು. ಹಾಗಾಗಿ ನಾವು ದರ್ಶನ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಜನ ಅಂದರೆ ಜನ ಇದ್ದರು. ಅದರಲ್ಲಿ ನಾವು ದರ್ಶನ ಮಾಡಿಕೊಂಡು ಒಳಗಡೆ ಬೃಂದಾವನ ಇದೆ, ಈ ಒಳಗಡೆ ಸೈಡಲ್ಲೇ ಇದೆ ನೋಡಿ, ಈ ಕಡೆ ತೋರಿಸ್ತೀನಿ. ಇಲ್ಲಿ ಒಳಗಡೆಯಿಂದ ಹೋಗಬೇಕು ಬೃಂದಾವನಕ್ಕೆ. ಅಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಜನಗಳಲ್ಲೇ ನಾವು ಕೈ ಮುಕ್ಕೊಂಡು ದೇವರಿಗೆ ನೀಟಾಗಿ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ ಅಲ್ಲಿ ಒಳಗಡೆ. ಮತ್ತು ಒಳಗಡೆ ಬಂದು ನೋಡಿ, ಇಲ್ಲಿ ರಾಘವೇಂದ್ರ ಅವರು ದರ್ಶನ ಕೊಟ್ಟರು ನಮಗೆ. ಫುಲ್ಲು ರಶ್ಶು, ದೀಪ ಹಚ್ಚುತ್ತಾರಲ್ವ, ಜನ ತುಂಬ ಇದ್ದರು. ಹಾಗಾಗಿ ನಿಧಾನವಾಗಿ ನಾವು ಕಾಯ್ದು ದರ್ಶನ ಮಾಡಿಕೊಂಡು ಒಳಗಡೆ ಆಮೇಲೆ ಈ ಕಡೆ ಸೈಡ್ಗೆ ಹೋಗಿದ್ದು ಬೃಂದಾವನಕ್ಕೆ. ಬೃಂದಾವನದಲ್ಲೂ ಅಷ್ಟೇ ತುಂಬ ಜನ ನೋಡಿ. ಇಲ್ಲಿ ಬೃಂದಾವನದಲ್ಲಿ ಒಳಗಡೆ ಇದೆ ಬೃಂದಾವನ, ತುಂಬ ಜನ ಅಂದರೆ ಜನ, ಕಾಲಿಡೋಕ್ಕೂ ಜಾಗ ಇಲ್ಲ. ಅದರಲ್ಲೂ ನಾವು ಬೃಂದಾವನಕ್ಕೆ ದರ್ಶನಕ್ಕೆ ಹೋದ್ವಿ. ಕ್ಯೂ ಅಲ್ಲೇ ಹೋಗ್ತಾಯಿದ್ರು ಜನ, ಫುಲ್ಲು ಕ್ಯೂ ಅಲ್ಲೇ ಹೋಗಬೇಕು ಜನ, ಅಷ್ಟು ಜನ ಇದ್ದರು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಮಗೆ ಮಿನಿ ಮಂತ್ರಾಲಯ ಹತ್ರ ಇರೋದ್ರಿಂದ ನಾವು ಆಗಾಗ ಹೋಗ್ತಾ ಇರ್ತೀವಿ. ಇವತ್ತು ವಿಶೇಷ ದಿನ ಆಗಿದ್ದರಿಂದ ಜನ ಜಾಸ್ತಿ ಇದ್ದರು. ದರ್ಶನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾವು ನಿಧಾನಕ್ಕೆ ದರ್ಶನ ಮುಗಿಸ್ಕೊಂಡು ಬರೋಣ ಅಂಥೇಳಿ ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ಕಡೆ ನೋಡಿ ಜನ. ಒಳಗಡೆ ಲೈನಲ್ಲಿ ಹೋಗ್ಬೇಕು, ಈ ಕಡೆ ಲೈನಲ್ಲಿ ಹೋಗಿ ಒಳಗಡೆ ದರ್ಶನ ಮಾಡ್ಕೊಬೇಕು. 2 ಲೈನ್ ಇರುತ್ತೆ, ಈ ಕಡೆ ಒಂದು ಲೈನ್ ಇರುತ್ತೆ, ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು, 2 ಕಡೆ ಲೈನು. ತುಂಬ ದೊಡ್ಡದಾಗಿತ್ತು, ಲೈನ್ ನೋಡಿ ನಾವು ಶಾಕು. ಇವತ್ತು ಸಂಜೆ ಆಗ್ಬೋದು ಮನೆಗೆ ಹೋಗೋಕ್ಕೆ ಅಂದ್ಕೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ನಿಧಾನಕ್ಕೆ ಹೋಗೋಣ, ಸಂಜೆ ಆದರೂ ಪರವಾಗಿಲ್ಲ, ಮಕ್ಕಳು ಬರೋಷ್ಟಕ್ಕೆ ಮನೆಗೆ ಹೋದರೆ ಸಾಕು ಅಂಥೇಳಿ ನಿಧಾನಕ್ಕೆ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಜನ ನೋಡಿ, ನಾನು ವಿಡಿಯೋ ಮಾಡ್ತಿರೋದನ್ನ ನೋಡ್ತಾನೇ ಇದ್ಲು. ಹಾಗೇ ನಾವು ಲೈನಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಈ ಕಡೆ ನೋಡಿ, ಇಲ್ಲಿ ಫುಲ್ಲು ರಾಯರದ್ದು ದರ್ಶನ ಮಾಡೋಕ್ಕೆ ಒಳಗೆ ಬಂದಿದ್ದೀನಿ ಈಗ. ಫುಲ್ಲು ಕಂಬಿಗಳು ಹಾಕಿದ್ದಾರೆ ಸುತ್ತ. ಒಳಗಡೆ ಬೃಂದಾವನ ಹಾಕಿದೆ. ಎಂಟ್ರಿ ಇಲ್ಲ ಒಳಗಡೆ, ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಬೇಕು, ಒಳಗಡೆ ಬಿಡೋಲ್ಲ ನೋಡಿ. ಈ ರೀತಿ ಇರುತ್ತೆ, ಹೊರಗಡೆಯಿಂದನೇ ನಾವು ದರ್ಶನ ಮಾಡಿಕೊಂಡು ಹಾಗೆಯೇ ಈ ಕಡೆಯಿಂದ ಹೊರಗಡೆ ಬರಬೇಕು ನೋಡಿ. ಲೆಫ್ಟ್ ಸೈಡಿಂದ ಹೋದರೆ ಲೆಫ್ಟ್ ಸೈಡ್ ಬರಬೇಕು, ರೈಟಿಂದ ರೈಟ್ ಸೈಡಿಂದ ಬರಬೇಕು. ಆ ರೀತಿ ನಾವು ಹೊರಗಡೆ ಬರಬೇಕಾಗುತ್ತೆ. ಬೃಂದಾವನ ನೋಡಿ, ನಾವು ಫೋಟೋ ತೆಗೆದೆ, ನನಗೂ ಕ್ಲಿಯರಾಗಿ ಸಿಗಲಿಲ್ಲ, ಅದು ಜನ ಜಾಸ್ತಿ ಇದ್ದು. ದರ್ಶನ ಮಾಡ್ಕೊಳ್ಳಿ. ಇವತ್ತು ರಾಯರ ಹುಟ್ಟುಹಬ್ಬ ದಿನ, ಇವತ್ತು
ಎಲ್ಲರಿಗೂ ಒಳ್ಳೇದು ಮಾಡಲಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೋಡಿ ಇಲ್ಲಿ ಅಕ್ಷತೆ ಕೊಡ್ತಾರೆ, ಬ್ಯಾಕ್ ಸೈಡು ಅಕ್ಷತೆನ ಕೊಡ್ತಾರೆ ನೋಡಿ. ಅಕ್ಷತೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು ಅಂಥೇಳಿ ಅಕ್ಷತೆಯನ್ನು ತೊಗೊಂಡು ನಾನು ಹೊರಗಡೆ ಬಂದ್ವಿ. ಅಲ್ಲಿಂದ ಬಂದು ನಾವು ಮತ್ತೆ ಇಲ್ಲಿ ನೋಡಿ ಶ್ರೀವಲ್ಲಿ ಕಲ್ಪವಲ್ಲಿ ಅಂತ 2 ದೇವರು ಇಟ್ಟಿದ್ದಾರೆ, ಅಂದರೆ ಬಂಡೆಲೂ ಉದ್ಭವ ಆಗಿದೆ, ಅದರ ದರ್ಶನ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಅವರು ಒಳಗಡೆ ತುಂಬ ರಶ್ ಇರೋದ್ರಿಂದ ನಾವು ಜಾಸ್ತಿ ಹೋಗಲಿಲ್ಲ ಒಳಗೆ, ಅಷ್ಟೇ ಹೊರಗಡೆ ನೋಡ್ಕೊಂಡು ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ನೋಡಿ ಇನ್ನೊಬ್ಬರು ಗುರುಗಳು ಶಿರಡಿ ಇದೆ. ಶಿರಡಿ ಸಾಯಿಬಾಬಾ ನಮಗೆ ಹತ್ರ. 2 ದೇವ್ರನ್ನ ನಾವು ಒಂದೇ ಕಡೆ ಗುರುಗಳನ್ನ ನೋಡ್ಬೋದು ಇಲ್ಲಿ, ಅಂದರೆ 2 ದೇವರು ಇದ್ದಾವೆ ನೋಡಿ. ಇಲ್ಲಿ ದಕ್ಷಿಣ ಶಿರಡಿ ಅಂಥೇಳಿ, ದಕ್ಷಿಣ ಶಿರಡಿನೂ ತುಂಬ ಫೇಮಸ್ಸು, ಪ್ರಸಿದ್ಧ ಸ್ಥಳ. ಎಲ್ಲೆಲ್ಲಿಂದನೂ ಸಹ ಇಲ್ಲಿಗೆ ಬರ್ತಾರೆ. ಇಲ್ಲಿ ವಿಭೂತಿ ತುಂಬ ಪವರ್ಫುಲ್ ಅಂತಾರೆ. ವಿಭೂತಿ ತೊಗೊಂಡ್ರೆ, ಇಲ್ಲಿನ ವಿಭೂತಿ ತೊಗೊಂಡ್ರೆ ಯಾವುದೇ ಒಂದು ಹುಷಾರಿಲ್ಲ ಅನ್ನಲಿ ಏನೇ ಇರಲಿ ತುಂಬ ಒಳ್ಳೆಯದು ಅಂಥೇಳಿ ತೊಗೊತಾರೆ. ಹಂಗಾಗಿ 2 ಗುರುಗಳನ್ನ ಒಂದೇ ಸರಿ ನಾವು ಭೇಟಿ ಮಾಡ್ಬೋದು. ಒಂದು ರಾಘವೇಂದ್ರ ಸ್ವಾಮಿ ಮಠಗಳು, ಮತ್ತೊಂದು ದಕ್ಷಿಣ ಶಿರಡಿ ಬಾಬಾ, 2 ಪಕ್ಕದಲ್ಲೇ ಇದೆ. ಮಾದನಾಯಕನಹಳ್ಳಿ ಒಳಗಡೆ ಹೋಗ್ಬೇಕು, ಮಾದನಾಯಕನಹಳ್ಳಿ ಹೋಗಿ ಆಟೋಯಿಂದ ಒಳಗಡೆ ದರ್ಶನ ಮುಗಿಸಿ ರಿಟರ್ನ್ ಬಸ್ ಹತ್ತಿದ್ವಿ. ಬಸ್ ಹತ್ತಿ ವೀಡಿಯೋ ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ರಶ್ ಇತ್ತು, ಟಯರ್ಡ್ ಆಗಿದ್ವಿ. ಹಾಗಾಗಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿಂದು ಬ್ಲಾಗ್ ಇದಾಗಿತ್ತು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ.